ಇನ್ನೇನ ಇಡತ್ತಾದ್ರೂ ನೋಡಿಗೆ ಮಾಡಿಲ್ಲ ಯಾಕೆ ಹೋಗೋವಾಗ ಅಟ್ಟಸ್ತೈತಿ. ಕವಿತಾ 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 ಅಮ್ಮಣಿ, ಏನು ಚಿಕ್ಕಮ್ಮ, ಯಾಕೆ ಏನು ಹೇಳು, ತಡಿ ಒಂದು ಸ್ವಲ್ಪ ಹೊತ್ತು ಕುತ್ಕ ಸುಮ್ಮನೆ. ಎಷ್ಟು ಕೆಲಸ ಐತೆ ಮನೆಯಾಗ, ನೀನೇ ನೋಡಿದೀಯಾ? ಮಾಡ್ಕೊಡೋರು ಒಬ್ಬರೂ ಇಲ್ಲ. ಯಾರು ಮಾಡ್ತಾರೆ ಹೇಳೋ ಕೆಲಸನ? ಸ್ವಲ್ಪ ಸುಧಾರಿಸ್ಬೇಕು. ನಿಂಗಂತೂ ಯಾವಾಗಲೂ ಊಟ ಊಟ ತಿಂಡಿ ತಿಂಡಿ ಊಟ ಅಂತ ಅಂತಾನೇ ಇರ್ತೀಯ. ಅಲ್ಲ ಕಣೆ, ಹೊಟ್ಟೆ ಹಸ್ದಂಗಾಗಿತ್ತು, ಅದಕ್ಕೇ ನನಗೆ ಒಂದಿಷ್ಟು ಬಿ ಪಿ ಐತೆ ಅಂತೇಳಿ ಬಿ ಪಿ ಮಾತ್ರ ನುಂಗ್ತೀನಲ್ಲ, ಅದಕ್ಕೆ ಮಾತ್ರ ನುಂಗೆ ಹತ್ಕೊ ಹೊಟ್ಟೆ ಹಸ್ವಾದಂಗಾಗುತ್ತೆ. ಅದಕ್ಕೆ ಅತ್ತ ಒಂದಿಟ್ಟು ಯಾಪನ ತಿಂಡಿ ಮಾಡಿಕೊಟ್ಟಿದ್ರತ್ತ ತಿಂದು ಸಣ್ಣ ಉಲ್ಟಿಕೊಂತಿದ್ದೆ. ಆ ಥರ ಮಾಡ್ಕೊಡೋಕ್ಕಿಲ್ವೇ? ಇಲ್ಲ ನಾವೇ ಮಾಡಬೇಕು ಹೋಗು. ನಿಮ್ಮನ್ನು ಸುಮ್ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದೇನೆ. ಅವರು ಹೊಲ ಮನೆ ತಗೊಂಡವ್ರು, ಅವ್ರು ತಗೋ ಇರಲಿ ಹೇಳು. ಇವಾಗ 6 ತಿಂಗಳು ನಮ್ಮ ತಗ ಇದ್ದೀರಾ, ಇನ್ನೊಂದು 6 ತಿಂಗಳು ದೊಡ್ಡ ಮಗನ ತಕೋಗ್ರಿ, 6 ತಿಂಗಳು ಸಣ್ಣ ಮಗನ ತಕೋಗ್ರಿ, ಆಮೇಲೆ 6 ತಿಂಗಳು ನನ್ನ ತಾಗಿ 6 ತಿಂಗಳು ಹಿಂಗೆ ಒಬ್ಬೊಬ್ರು ತಾಗಿರ್ರಿ. ಏನು ನಾನು ಒಬ್ಬಳೇ ನೋಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸಾಕಾಗೈತೆ ನಿಮ್ಮನ್ನು ನೋಡ್ಕೊಂಬಕ್ಕಾಗಲ್ಲ. ಅವ ಅಪ್ಪ ನಮ್ಮ ಬಟ್ಟೆ ಒಗ್ಯೋಕ್ಕಾಗಲ್ಲ ನಿನಗೆ, ನನಗೆ ಆಗ್ಲಲ್ಲನ ಜಲ್ 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 ಮಾಡೋಕ್ಕಾಗಲ್ಲ. ಅಡುಗೆ ಆಗಲಿ ತಿಂಡಿ ಆಗಲಿ ಅವ ಅಪ್ಪ ಹಿಂಗೆ ನೋಡಿರಿ, ಮುದ್ದೆ ಆಗಬೇಕು ತಿಂಡಿ ಆಗಬಾರ್ದು, ಸಾಕಾಗೈತಿ. ಅದಕ್ಕೇ ಇನ್ನು ನಾನು ಒಬ್ಬಳೇ ತಗೊಂಡಿಲ್ಲ ಹೊಲ ಮನೇನು. ಇನ್ನು ನಾನು ನೋಡ್ಕೊಂಡೆ ನೀವು 6 ತಿಂಗಳು, ಇನ್ನೊಂದು 6 ತಿಂಗಳು ಇವಾಗ ಅವ್ನು ದೊಡ್ಡ ನೋಡ್ಕೊಂಬ್ಲೇಳು ದೇವ್. ಅವ್ನು ದೇವ್ ನೋಡ್ಕೊಂಡ್ಮೇಲೆ ನಾನು ವೇದ್ ನೋಡ್ಕೊಂತಾನೆ, ವೇದ್ ನೋಡ್ಕೊಂಡ್ಮೇಲೆ ನಾನು ನೋಡ್ಕೊಂತೀನಿ. ಹಿಂಗೆ ಒಬ್ರಿಗೊಬ್ರು ನೋಡ್ಕೊಂಬನ್ ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಯೋಟ ನಮ್ಮ ಅಣ್ಣೇರು ಚೆನ್ನಾಗಿರಲಿ, ನಮ್ಮ ಅಣ್ಣೇರು ಚೆನ್ನಾಗಿರಲಿ ಅಂತ ನಾವು ಎಷ್ಟು ಇದು ಮಾಡ್ದಂಗೆಲ್ಲನ ಅವ್ರು ಯಾಕೆ ನನ್ನ ಮೇಲೆ ಬೋಲ್ ಇದನ್ನು ಮಾಡ್ತಾ ಇದ್ದಾರೆ. ನನ್ನ ಮಗ ಸೊಸಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ಅತ್ಲಾಗೆಲ್ಲ ಕರ್ಕೊಂಡು ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ. ಅದಕ್ಕೇ ಅವ್ರು ತಕ್ಕೂ ಒಂದು 6 ತಿಂಗಳು ಹೋಗ್ರಿ. ಬರೀ ನಾವು ನೋಡ್ಕೊಂಬಕ್ಕಾಗಲ್ಲ, ನಾವು ಒಬ್ಬರೇನೇನು ಏನು ಹೊಲ ಮನೇನು ಅವರು ತಗೊಂಡವ್ರಿ ನಿನ್ನ ಮಕ್ಕಳು. ನಿಮ್ಮ ಅಪ್ಪ ಇಂತಾಗಿ ಹೇಳಿ ನನ್ನ ತಾಗಿ ಯಾಕೆ ಹೇಳ್ತೀಯ? ನನ್ನ ತಾಗಿ ಹೇಳ್ತಾಳೆ ಇವಳು. ಅಲ್ಲ ನಿಮ್ಮ ಅಪ್ಪ ಇಂತಾಗಿ ಹೇಳ್ಬೇಕಮ್ಮ, ಯಪ್ಪ ಹೋಗಪ್ಪ ಅವ್ರ ತಕ್ಕೆ ಅಂತೇಳಿ ನಿಮ್ಮ ಅಪ್ಪ ಇಂತಾಗಿ ಹೇಳೋದು ಬಿಟ್ಟು ಈ ದಿವಸ ಅವ್ರು ನೋಡ್ಕೊಂಡ್ರಿ, ಬಟ್ ನಾನು ನೋಡ್ಕೊಂಬಿ ಅಂತ ಕರ್ಕೊಂಬಂದಾಳು. ನೋಡ್ಕೊಂಡಿದ್ದೀನಿ ತಾನೇ, ನಾನು ಈ 6 ತಿಂಗಳು ನೋಡ್ಕೊಂಡಿದ್ದೀನಿ. ಅದಕ್ಕೇ ಇನ್ನೊಂದು 6 ತಿಂಗಳು ದೊಡ್ಡ ಅಂತ ಹೋಗ್ಲಿ, ಆಮೇಲೆ ಇನ್ನೊಂದು 6 ತಿಂಗಳು ಸಣ್ಣ ಅಂತ ಕಂಗೆ ಎಲ್ಲರೂ ಹಂಚ್ಕೊಂಡಾರೆ ಅಂದಮೇಲೆ ಎಲ್ಲರೂ ಏನು ನಮಗೇನೇನು ಅವ್ರೇನು ಪುಕ್ಸಟೆ ಕೊಟ್ಟಿಲ್ಲ. ನಾನು ಅವ್ರಿಗೆ ಸೈನ್ ಹಾಕಿದ್ದೀನಿ, ನನಗೆ ಅವ್ರು ಸೈನ್ ಹಾಕಿದವ್ರು ಅಷ್ಟೇ. ನನಗೆ ಅವ್ರು ಮಾಡಿಕೊಟ್ರೆ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ನನಗೇನು ಪುಕ್ಸಟೆ ಕೊಟ್ಟವ್ರಮ್ಮ ಮಾಡ್ತಾರಲ್ಲ ನಿನ್ನ ಮಕ್ಕಳು. ನೀನು ಯಾವಾಗಲೂ ಹಿಂಗೆ ಅಂತೀಯಮ್ಮ, ನಮಗಂತೂ ಸಾಕಾಗ್ಬಿಟ್ಟೈತಿ ನೋಡು. ಇಸ್ಕಮ್ಮ ತಕನ ಎಲ್ಲ ಪಾತ್ರೆ ಸಾಮಾನು ಮುಂದಾಗಲಿ ಭಾಗ ತಗೊಂಡು ಈಗ ನೋಡು ಹೆಂಗೆ ಮಾತಾಡ್ತೀಯ. ಒಂದಿಟ್ಟು ಹೊಟ್ಟೆ ತುಂಬಕ್ಕೆ ಮಾಡಿಕ್ಕಮ್ಮ ಅಂದರೆ ಸಾಕು, ಹೆಂಗೆ ಮಾತಾಡ್ತೀಯಲ್ಲಿ. ಅವರೇ ವಾಸಿಯಾಗಿತ್ತು ಎಂಥರನಾಗಲಿ, ಈಗ ಗೊತ್ತಾಗ್ತೈತೆ ನನಗೆ ಅವ್ರ ಬೆಲೆ ಏನು ಅಂತ ಹೇಳಿ. ಹಂಗೆ ಮತ್ತೆ ಚಿಕ್ಕಮ್ಮ ನೀನು ಆಸೆಲಿಲ್ದಳು, ನೀನು ಹೆಂಗೆ ನೋಡ್ಕೊಂಡ್ರು ಹಂಗೆ ಮಾತಾಡೋದು. ನೀನು ಹೆಂಗಾನ ನೋಡ್ಕ ಹಂಗೆ ನೀನು ಮಾತಾಡೋದು, ನೀನು ಏನಂದ್ರೂ ಅಷ್ಟೇ. ನೀನು ಏನೇನು ತುಪ್ಪ ಅನ್ನ ಇಕ್ಕಿದ್ರು ನೀವು ನಮ್ಮನ್ನು ನಂಬಲ್ಲ. ನನ್ನ ಮಗ ಸೊಸೆ ಗನ್ವ ನೋಡ್ಕೊಂತಿದ್ರು, ನನ್ನ ಸೊಸೆಯರ್ ಗನ್ವ ನೋಡ್ಕೊಂತಿದ್ರು, ಬರೇ ಇದೇ ಹೇಳ್ತೀಯ. ನಾವು ಹೆಂಗೆ ಏನೇ ಇಕ್ಕಿರೋ ಹಾಲನ್ನ ಇಕ್ಕಿರೋ ನಮ್ಮನ್ನು ನಂಬಲ್ಲ ನೀನು. ಯಾಕೆ ಏನಾದ್ ಕವಿತಮ್ಮ? ನಮ್ಮ ಚಿಕ್ಕಮ್ಮನ ಒಂದು ತಲೆ ಕೆಟ್ಟೋಗುತ್ತೆ. ಇನ್ನು ನಾನು ಮನೆಗಳದ್ದು ಕೆಲಸ ಐತೆ. ಇವತ್ತೆಲ್ಲ ನೆಲಗಿಲ್ಲ ಎಲ್ಲ ಒರೆಸ್ದೆ, ಪೂಜೆ ಮಾಡ್ಬೇಕು. ಇನ್ನೂ ಬೆಳಗ್ಗೆಯಿಂದ ಎಲ್ಲ ಬರೀ ಕ್ಲೀನ್ ಮಾಡೋದೇ ಆಯಿತು. ಇನ್ನು ಎಷ್ಟು ಕೆಲಸಗಳೈತೆ ಗೊತ್ತಾ? ಇನ್ನೂ ಅಡುಗೆ ಆಗಿಲ್ಲ, ತಿಂಡಿ ಆಗಿಲ್ಲ, ಏನಾಗಿಲ್ಲ. ಅದಕ್ಕೇ ತಿಂಡಿ ತಿನ್ನಬೇಕು, ಟೈಮ್ ಆಯಿತು, ತಿಂಡಿ ಬೇಕು ಅಂತೈತೆ. ಅದಕ್ಕೇ ನನಗೆ ಆಗಲ್ಲಮ್ಮ. ನೀನೇನ ಅಂದ್ಕೊಂಡ್ರು ಪರವಾಗಿಲ್ಲ. ನಮ್ಮ ಮನೇಲಿ ಲೇಟ್ ಆಗುತ್ತೆ, 12 ಗಂಟೆ ಆಗುತ್ತೆ ಬೆಳಗ್ಗೆ ತಿಂಡಿ ತಿಂಬತ್ಕೇನೆ, ಮಧ್ಯಾಹ್ನ ಊಟ ಆಗುತ್ತೆ 4 ಗಂಟೆ ಆಗುತ್ತೆ, ರಾತ್ರಿ ಊಟ 10 ಗಂಟೆಗೆ ನಮ್ಮ ಮನೆಗೆ. ಈ ಥರನೇ ಆಗೋದು. ಯಾಕಂದ್ರೆ ನಾನು ಒಬ್ಳು ಮಾಡೋದಿರೋದು. ನನ್ನ ಮಗ ಸೊಸಿಗೆಲ್ಲನ ಇಲ್ಲದ್ದು ಹೇಳ್ಕೊಟ್ಟು ಅಲ್ಲಿ ಕರ್ಕೊಂಡೋಗ್ಯವ್ರೆ. ಇದು ಹೆಂಗಪ್ಪ ಸರಿ ಹೋಗುತ್ತೆ? ನನ್ನ ಮಗ ಸೊಸಿಗೆ ಇಲ್ಲದ್ದು ಹೇಳ್ಕೊಟ್ಟವ್ರಲ್ಲ ಅವರು, ಎಷ್ಟು ನನಗೆ ಬೇಜಾರಾಗುತ್ತೆ ಗೊತ್ತೇ. ನನ್ನ ಮಗ ಸೊಸಿಗೆ ಇಂಥವೆಲ್ಲ ಹೇಳ್ಕೊಟ್ಟಿರೋದ್ರಿಂದನ ಎಷ್ಟು ಚೆನ್ನಾಗಿ ಅವರು ನನ್ನ ಮಗ ಸೊಸೆ ಚೆನ್ನಾಗಿದ್ರು ನಮ್ಮ ತಾಗೆ. ಎಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇದು ಮಾಡಿದ್ರು. ಮತ್ತು ಮನೆಗೆ ಕೆಲಸ ಮಾಡೋರಿಲ್ಲ. ನಾನು ಕೆಲಸದವ್ರು ಯಾರನ್ನ ಸಿಗ್ತಾರೇನ ನೋಡೋಣ ಕೆಲಸದಳು ಅಂತ ನಾನಿದ್ರೆ ಎಲ್ಲೂ ಕೆಲಸದಳು ಸಿಗೋದೇ ಇಲ್ಲ. ಬಿಡ್ರತ್ತ ಸುಮ್ಮನೆ ಯಾಕೆ ಕೊಟ್ಟು ಇವಾಗ ಓಟು ಸಾದ್ರ ಆಗ್ತೀರಲ್ಲ ಅರ್ಥವು ಅದ್ರ ಆಗೋದೇನು ಆಗಿದೀವಲ್ಲ ತಂಟಿ. ಇವಾಗ ನನ್ನ ಮಗ ಸೊಸೆನೆಲ್ಲ ಹಪ್ಲ ಕರ್ಕೊಂಡೋಗಿ ಮಾತಾಡಿಸ್ದಂಗೆ ಮಾಡ್ಯವ್ರಲ್ಲ, ಎಷ್ಟು ನಮಗೆ ಬೇಜಾರಾಗುತ್ತಲ್ಲ ಏನೇ ಹೇಳು. ಇವಾಗ ನಮ್ಮ ಚಿಕ್ಕಮ್ಮ ನೋಡಿದ್ರೆ, ಇವಾಗ ನಮ್ಮ ಅಪ್ಪ ಏನು ನಮ್ಮ ಚಿಕ್ಕಮ್ಮ ಬರೀ ನಮ್ಮ ತೆಗಿದ್ರೆ ಅದು ಹೆಂಗೆ ಸರಿ ಆಗುತ್ತಲ್ಲ ತಂಟಿ. ಅವ್ರು ತಗೊಂಡು 6 ತಿಂಗಳು ಹೋಗ್ಲಿ, ದೊಡ್ಡ ಅಂತಕ್ಕೂ ಸಣ್ಣ ಅಂತಕ್ಕೂ ನಾನು ಒಬ್ಳೇನೆ ಹೊಲ ಮನೆ ಭಾಗ ತಗೊಂಡಿರೋದು. ಮನೆ ಹೆಣ್ಮಗ್ಳಿಗೆ ಭಾಗ ಕೊಟ್ಟಿದ್ನಿ, ಮನೆ ಹೆಣ್ಮಗ್ಳಿಗೆ ಭಾಗ ಕೊಟ್ಟಿದ್ನಿ ಅಂತ ಹೇಳಿ ಬರೇ ನಮ್ಗೆ ಹೇಳಿರಿ. ಕರೆಕ್ಟಾಗೈತೆ, ಅವರು ಭಾಗ ತಗೊಂಡವ್ರು ತಾನೇ. ಅಲ್ಲಿಗೂ ಕಳಿಸಿ ಅಜ್ಜ ಅಜ್ಜಿನ ತಲೆ ತಿಂತಾರೆ ಇವರಂತೂ. ಯಾಕನೇ ಇಲ್ಲ ಇದ್ದಾರಪ್ಪ ನಮ್ಮ ಮನೆಯಾಗ ಅನಿಸುತ್ತೆ. ಯಪ್ಪ ಈ ಅಜ್ಜಿದೆ ನಮಗೆ ಅರ್ಧ ಟೆನ್ಷನಪ್ಪ. ತಾತನೂ ಹಂಗೆ. ಅಯ್ಯೋ ಇಬ್ರದ್ದು ಟೆನ್ಷನ್. ಸುಮ್ಮನೆ ಅವ್ರ ಹತ್ರ ಕಳಿಸ್ಬಿಡಿ. ಮಾಮರ ಹತ್ರ ಕಳಿಸ್ಬಿಡಮ್ಮ. ಮಾಮರ ಹತ್ರ ಒಂದು 6 ತಿಂಗಳು, ದೊಡ್ಡವ್ರ ಹತ್ರ ಒಂದು 6 ತಿಂಗಳು, ಸಣ್ಣವ್ರ ಹತ್ರ 6 ತಿಂಗಳು, ಎಲ್ಲರ ಹತ್ರ 6 ತಿಂಗಳು ಇರಲಿ ಹೇಳು. ನೀನು ಒಬ್ಬರ ಹತ್ರನೇ ಇರಬೇಕೆ? ಹೋಗ್ಲಿ ಹೇಳು. ಏಯ್ ಹೋಗ್ತೀವಿ ಹೇಳಿ. ನನ್ನ ಮಗನು ಸೊಸೆ ಗರ್ವ ನೋಡ್ಕೊಂಬರು. ಅಲ್ಲಿ ನಮ್ಮ ರೊಚ್ಚನು ಕೆಂಪಿ ಗರ್ವ ನೋಡ್ಕೊಂಬರು. ನಾನೇ ಮಾಡಕ್ಕೆ ಬದುಕಿಲ್ದಳು ಬಿಡು ಅಂತೇಳಿ ನಾನೇ ಭಾಗ ಕೊಡ್ಸಿ ಇವತ್ತು ಬಂದಂಗಾತು.
ಸುಮ್ಮನೆ ಕಮಲಮ್ಮ ನೀನು ದೇವನ್ ತಕ್ಕ ಹೋಗು. ಈಗ ಹೆಣ್ಮಗಳು ಕವಿತಮ್ಮ ಅವಳು ನೋಡ್ಕೊಂತಾಳೆ. ಇವಾಗ ಒಂದು 6 ತಿಂಗಳು ನೋಡ್ಕೊಂಡಾಳೆ, ಅವಳು ತಕ್ಕ ಹೋಗು ನೀನು. ಈಗಳೆ ಲಲಿತಮ್ಮ ನಾನು ಅಂತೂ ಇವಾಗ ಇವಳಿಗೆ ಭಾಗ ಕೇಳಮ್ಮ ಅಂತ ಹೇಳ್ಕೊಟ್ಟು ಭಾಗ ಕೇಳಿಸಿ ಭಾಗ ಇಸ್ಕೊಂಡು ಇವತ್ತು ನಾನು ಹಿಂಗೆಲ್ಲ ಮಾಡಿದ್ನಪ್ಪ ಅನ್ನಿಸ್ತೈತಿ. ಹೋಗಿ ನಮಗೆ ಬೋಲ್ತಲ್ಲ ಮಾತಮ್ಮ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ಏನೋ ಬಿಡು ಹೆಣ್ಮಗಳು ಭಾಗ ಕೊಡ್ಲೇಳು ಅಂತೇಳಿ ಒಂದಿಷ್ಟು ಕೊಡ್ಸಿತ್ತು. ಇವತ್ತು ನೋಡಿ ನನಗೆ ಅಂತ ಪರಿಸ್ಥಿತಿ ಬಂತು ಇವತ್ತು. ಆಲೆ 6 ತಿಂಗಳಾಯ್ತು ನಮ್ಮ ಮನೆಗೆ ಈ ತಾತನ ಈ ಅಜ್ಜಿ ಬಂದ್ಬಿಟ್ಟು. ಅವ್ರ ತಕ್ಕ ಹೋಗು, ಆ ಮಾಮರ ತಕ್ಕ ಹೋಗು, ಅವ್ರಿಬ್ರು ತಕ್ಕ ಹೋಗ್ಬಿಟ್ಟು ಅಲ್ಲೇ ಇರು. ನಮ್ಮಮ್ಮ ಮಾಡಕ್ಕೆ ಬದುಕಿಲ್ಲ ಇವ್ರನ್ನ ಕರ್ಕೊಂಬಂದು. ಯಪ್ಪ ತಲೆ ಕೆಟ್ಟೋಗುತ್ತೆ ಕಣ್ಲಲ್ ತಜ್ಜಿ. ಇವ್ರು ಇಲ್ಲಿ ಇರೋದ್ರಿಂದ ನನಗೆ ಭಾಳ ತಲೆ ಕೆಟ್ಟೋಗ್ತೈತಿ. ಈ ಅಜ್ಜಿ ಅಂತೂ ಸುಮ್ಮನೆ ಇರೋದೇ ಇಲ್ಲ ಮನೆಯಾಗೆ. ನಮ್ಮ ಅಣ್ಣ ಏನೂ ನಮ್ಮ ಅಣ್ಣ ಹೆಂಡ್ತಿ ಅವ್ರು ಬೇರೆ ಜಗಳ ಮಾಡ್ಕೊಂಡು ಹೋದ್ರು. ಮನೇಲಿ ಕೆಲಸ ಮಾಡೋರಿಲ್ಲ, ನಮ್ಮ ಅತ್ತಿಗೆ ಬೇರೆ ಇಲ್ಲ. ಸ್ವಲ್ಪ ಸುಧಾರಿಸು ಅಂದರೆ ಏನು ನಾನು ಉಣ್ಬೇಕು ಅಂತ 8 ಗಂಟೆ ಹಾಕಂಗಿಲ್ಲ ನನಗೆ. ಊಟ ತಿಂಡಿ ಊಟ ಅಂತಿರುತ್ತೆ. ಸ್ವಲ್ಪ ಕೆಲಸ ಮಾಡೋಕ್ಕೂ ಆಗಲ್ಲ. ಅಮ್ಮಗೆ ಮತ್ತು ಕೆಲಸನೂ ಮಾಡ್ಕೊಂಡು ಕೊಡಲ್ಲ ಇವಜ್ಜಿ. ಸುಮ್ಮನೆ ಬರೀ ಕುತ್ಕೊಂಡಿರುತ್ತೆ. ಯಾರು ಮಾಡಿರ್ತಾರೆ? ಯಾರು ಮಾಡಿಕಲ್ಲ, ಯಾರು ನೋಡ್ಕೊಂಬಲ್ಲ. ಅಪ್ಪಗೆ ಬಂದಾಗ ಹೇಳಮ್ಮ ನಿಮ್ಮ ಅಪ್ಪಗೆ, ಯಪ್ಪ ಹೋಗು ಅಂತ ಹೇಳಿ ಹೇಳು. ನಿಮ್ಮ ಅಪ್ಪಗೆ ಹೇಳಿದ್ರೆ ಹೋಗ್ತೀವಿ ನಾವೆಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಮನೆ ಬರ. ಏನೋ ಬಿಡತ್ತ, ಭಾಗ ಕೊಟ್ಟವ್ರೆ ಹೆಣ್ಮಕ್ಳು ತಾಗಿ ಇರೋಣ ಅಂತ ಬಂದರೆ ಸರಿಯಾಗಿ ಮರ್ಯಾದೆ ಮಾಡ್ತಾ ಇದ್ದೀರಿ ನೀವು. ಏನು ಹೆಣ್ಮಗಳು ಬಿಡತ್ತ ಅಂತೇಳಿ ಹೆಣ್ಮಕ್ಳು ತಾಗಿರೋಣ ಚೆನ್ನಾಗಿ ನೋಡ್ಕೊಂತಾರೆ ಅಂತೇಳಿ ಬಂದರೆ ಅಮ್ಮ ತಾಯಿ ಅವರೇ ವಾಸಿ. ಒಂದು ದಿವ್ಸ ನೈಗಳ ಮೊರಚ್ಚಮ್ಮಾಗಲಿ ಕೆಂಪಮ್ಮಾಗಲಿ ಒಂದು ದಿವಸ ಹಿಂಗೆ ಮಾತಾಡಿರಲಿಲ್ಲ. ನೀವು ನೋಡು ಹೆಂಗೆ ಮಾತಾಡ್ತೀರ. ನಮ್ಗೆ ಈಗ ಅನ್ನಿಸ್ತೈತೆ ಯಾಕನ ಬಂದ್ವ ಏನೋ ಸುಮ್ಮನೆ ಇದ್ದಿತ್ತಾಗಿರ್ಬೇಕು, ನಾವು ಬಿಡು ಇದಕ್ಕಿನ್ನ ಚೆನ್ನಾಗಿರ್ತೀವಿ ಅಂತ ಬಂದರೆ ಅದಕ್ಕಿನ್ನ ಕಡೆ ಆಗ್ತೀವಿ ಅಂತ ನನಗೆ ಗೊತ್ತೈತಿ. ಹೊಲ ಮನೆ ಕೊಟ್ಟವ್ರೆ ಅಂತ ಕೇಳಿ ಚಿಕ್ಕಮ್ಮ, ನನಗೇನೇನು ಪುಕ್ಸಟ್ಟೆ ಕೊಟ್ಟಿಲ್ಲ, ನಮ್ಮ ಅಪ್ಪನ ಆಸ್ತಿ ಕೊಟ್ಟವ್ರೆ. ಸುಮ್ಕಿರು, ಹೊಲ ಮನೆ ಕೊಟ್ಟವ್ರೆ ಅಂತ ಆಗ್ಲಲ್ಲ ಅನ್ಬೇಡ. ನನಗೇನೇನು ಪುಕ್ಸಟ್ಟೆ ಕೊಟ್ಟಿಲ್ಲ ಅವರೇನು ನನಗೆ. ಸುಮ್ಕಿರು. ಏನಕ್ಕೆ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ನನಗೇನೇನು ಪುಕ್ಸಟ್ಟೆ ಕೊಟ್ಟವ್ರೆ ಅಮ್ಮಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಅವ್ರಿಗೆ ನಾನು ಸೈನ್ ಹಾಕಿದ್ದೀನಿ ಮತ್ತು ಹೆಣ್ಮಗಳು ಅಂತ ಕೊಟ್ಟವ್ರೆ. ಏನು ಹಂಗೇನೆ ಇದು ಗಂಡನ ಮನೆಗೆ ಮಸ್ತಾಗಿತ್ತಮ್ಮ. ಏನೋ ಬಿಡು ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಅಂಬಲಿಲ್ಲ. ಅಲ್ಲೊಂದು 50 ಎಕರೆ ಹೊಲ ಐತೆ, ಏನೋ ಬಿಡು ಅಲ್ಲೂ ಮಸ್ತಾಗೈತಲ್ಲ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತೇಳಿ ಸುಮ್ಮನಾಗಲಿಲ್ಲ. ನಾನು ಹಂಗೇನೆ ಅವಾಗ ಹೇಳ್ಕೊಟ್ಟೆ ಭಾಗ ತಗೊಳಮ್ಮ ಅಂತ ಹೇಳಿ. ಈಗ ಅನ್ನಿಸ್ತೈತೆ ನನಗೆ ಯಾಕನ ಹೇಳ್ಕೊಟ್ನೋ ಏನೋ ಇವಾಗ ಅಂತ ನನಗೆ ಬೋಲ್ ಬೇಜಾರಾಗ್ತೈತಿ. ಸುಮ್ಮನೆ ಇವಾಗ ಯಾಕೆ ಅಜ್ಜಿವಾದ? ಅವ್ರ ಹತ್ರ ಹೋಗು ಸುಮ್ಮನೆ ಅವ್ರ ಮನೆಗೆ ಇದ್ಬಿಡು. ಬೇಗ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತಾರೆ, ಉಂಡ್ಕೊಂಡು ಅಲ್ಲೇ ಇದ್ಬಿಡು. ನಮ್ಮ ಮನೇಲಿ ಆಗಲ್ಲ, ಕೆಲಸ ಮಾಡೋರಿಲ್ಲ, ನಮ್ಮ ಅಮ್ಮನ ಕೈಲಿ ಆಗಲ್ಲ. ನನಗೆ ಕೆಲಸ ಮಾಡೋಕ್ಕೆಲ್ಲ ಮನೆ ಕೆಲಸ ನನಗೆ ಇಷ್ಟ ಆಗಲ್ಲ. ನನಗೆ ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೋಸ್ಕರ ಹೇಳೋದು ಸುಮ್ಮನೆ ಅವ್ರ ಹತ್ರನೇ ಹೋಗ್ಬಿಡು. ನಿಮ್ಮ ಮಗ ಸೊಸೆ ಹತ್ರ, ದೊಡ್ಡ ಮಗನ ಹತ್ರ ಒಂದು 6 ತಿಂಗಳು, ಸಣ್ಣ ಮಗನ ಹತ್ರ 6 ತಿಂಗಳು, ಆಮೇಲೆ ನಮ್ಮ ಮನೆಗೆ 6 ತಿಂಗಳು, ಎಲ್ಲರ ಮನೆಗೂ 6 ತಿಂಗಳಿರು. ಏನು ಇವಾಗ ನಮ್ಮಮ್ಮ ಏನು ಒಂದೇನೆ ಭಾಗ ತಗೊಂಡಿರೋದು? ಅದರಲ್ಲ ವೀಕ್ಷಕರು ಹೆಂಗೆ ಮಾತಾಡ್ತಾ ಇದ್ದಾರೆ. ನಾನು ಸುಮ್ಮನಿದ್ರು ಇರ್ಬೋದಾಯ್ತವಾಗ ಕವಿತಮ್ಮ ಭಾಗ ತಗ ಅಂತೇಳಿ ನಾನು ಹೇಳ್ಕೊಟ್ಟೆ. ನಿಮ್ಮ ಅಣ್ಣವ್ರಿಗೆ ಬಿಡಬೇಡ ಕಣಮ್ಮ ಭಾಗ ತಗ ಅಂತೇಳಿ ನಾನು ಹೇಳ್ಕೊಟ್ಟು ಇವತ್ತು ನೋಡ್ಬೋದು ನಾನು ಇಲ್ಲಿ ಇದ್ದು ಇವತ್ತು ನಾನು ಎಂತೆಂಥ ಮಾತು ಅನ್ನಿಸ್ಕೋಬೇಕಾಗೈತಿ ಇವ್ರ ಹತ್ರ. ಇವಾಗ ಹೋಗು ಅಂತ ಹೇಳ್ತಾ ಇದ್ದಾರೆ. ಭಾಳ ಬೇಜಾರಾಗ್ತೈತೆ ನನಗಂತೂ. ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಏನೋ ಅಂತ ಅನ್ನಿಸ್ತೈತಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.